ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ದೇಗುಲದಲ್ಲಿ ಕೊಯ್ಲಾಳ್ವಾರ್ ತಿರುಮಂಜನ. ವಸಂತೋತ್ಸವಗಳ ಅಂಗವಾಗಿ ನಡೆದ ಆಲಯ ಶುದ್ಧಿ. ತಿರುಮಲೆಯಲ್ಲಿ ಸುಂದರ ತಿರುಮಲ ಶುದ್ಧ ತಿರುಮಲ ಕಾರ್ಯಕ್ರಮ. ಆಸ್ಥಾನ ಮಂಟಪದಲ್ಲಿ ಉದ್ಯೋಗಿಗಳಿಗೆ ಟಿಟಿಡಿ ಇಒ ಪ್ರತಿಜ್ಞಾ ಬೋಧನೆ. ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಕಲ್ಯಾಣೋತ್ಸವ. ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ಕಂಡು ಪುನೀತರಾದ ಭಕ್ತಾದಿಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಮಂಗಳವಾರದಂದು ಕೊಯ್ಲಾಳ್ವಾರ್ ತಿರುಮಂಜನ ಜರುಗಿತು. ಶ್ರೀ ಪದ್ಮಾವತಿ ದೇವಿಯ ವಾರ್ಷಿಕ ವಸಂತೋತ್ಸವಗಳು ಮೇ 4ರಿಂದ ಮೇ 6ರವರೆಗೆ ವೈಭವದಿಂದ ನಿರ್ವಹಿಸಲು ಟಿಟಿಡಿ ಎಲ್ಲ ಏರ್ಪಾಟುಗಳನ್ನು ಮಾಡುತ್ತಿದೆ. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ಅಮ್ಮನವರ ಗರ್ಭಾಲಯದೊಂದಿಗೆ ಉಪಾಲಯ ಸನ್ನಿಧಿಗಳನ್ನು ವಿವಿಧ ಬಗೆಯ ಮಂಗಳ ದ್ರವ್ಯಗಳಿಂದ ತಯಾರಿಸಲಾದ ಲೇಪನದಿಂದ ಶುಚಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆಲಯ ಅಧಿಕಾರಿಗಳು, ಅರ್ಚಕರು ಪಾಲ್ಗೊಂಡಿದ್ದರು. ತಿರುಮಲ ಪರಿಸರವನ್ನು ಸ್ವಚ್ಛವಾಗಿಡಲು ಹಸಿರು ಮತ್ತು ನೈರ್ಮಲ್ಯವನ್ನು ಕಾಪಾಡುವ ಉದ್ದೇಶದಿಂದ ಟಿಟಿಡಿಯು ಸುಂದರ ತಿರುಮಲ ಶುದ್ಧ ತಿರುಮಲ ಕಾರ್ಯಕ್ರಮ ನಡೆಸುತ್ತಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಟಿಟಿಡಿಯ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಸ್ವಯಂ ಪ್ರೇರಿತ ಭಕ್ತರು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದರ ಅಂಗವಾಗಿ ಮಂಗಳವಾರದಂದು ತಿರುಮಲೆಯ ಆಸ್ಥಾನ ಮಂಟಪದಲ್ಲಿ ಟಿಟಿಡಿ ಸಿಬ್ಬಂದಿಗಳೊಂದಿಗೆ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಸಭೆ ನಡೆಸಿದರು. ಬಳಿಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಸೇವೆ ಒದಗಿಸುವಂತೆ ಇಒ ಎಲ್ಲರಿಂದ ಪ್ರತಿಜ್ಞಾ ಸ್ವೀಕಾರ ಮಾಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಕಲ್ಯಾಣೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರ ನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಪೀಠದಲ್ಲಿ ಆಸೀನಗೊಳಿಸಿದರು. ನಂತರ ಶಾಸ್ತ್ರೋಕ್ತವಾಗಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜೈರಾಮ್ ದಂಪತಿಗಳು ಹಾಗೂ ಅನೇಕ ಮಂದಿ ಭಕ್ತರು ಭಾಗವಹಿಸಿದ್ದರು.
ಇಲ್ಲಿನ ಶ್ರೀರಾಂಪುರ ದಯಾನಂದ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವೈಶಾಖ ಮಾಸ ಮಂಗಳವಾರದ ಪೂಜೆಗಳು ನಡೆದವು. ಇದರ ಅಂಗವಾಗಿ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ತರುವಾಯ ನಾಮಾರ್ಚನೆಯೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರತಿ ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ಅರುಣಾಚಲೇಶ್ವರ ಹಾಗೂ ಅಮ್ಮನವರಿಗೂ ಅಲಂಕರಿಸಿ ಆರತಿ ಬೆಳಗಿದರು. ನೆರೆದ ಅನೇಕ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಜೀವ ಕರ್ಮವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾವ ಕ್ಷಣದಲ್ಲಿಯೂ ಕೂಡ ಜೀವ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕುಟುಂಬದ ಸಂಪ್ರದಾಯ ಇರುವಂತಹ ಆ ಒಂದು ಪರಿಸರದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಇವನು ಬೆಳೀತಾ ಇದ್ದಾನೋ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಹೀಗೆ ತನ್ನ ವಂಶದ ಆಚರಣೆ ಅದಕ್ಕೆ ಅನುಗುಣವಾಗಿ ಜೀವ ಕರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಮೈಸೂರು ಜಿಲ್ಲೆ ತಲಕಾಡಿನ ಶ್ರೀ ಕೀರ್ತಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ಕಲ್ಯಾಣೋತ್ಸವ ವೈಭವದಿಂದ ನಡೆಯಿತು. ಈ ನಿಮಿತ್ತ ದೇಗುಲದ ಪ್ರಾಂಗಣದಲ್ಲಿ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ಸಂಪ್ರದಾಯಬದ್ಧವಾಗಿ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ಅನುಗ್ರಹಿತರಾದರು.
ಬೆಂಗಳೂರಿನ ಶ್ರೀನಗರದಲ್ಲಿರುವ ಶ್ರೀ ವಾಸವಿ ದೇವಾಲಯದಲ್ಲಿ 31ನೇ ವರ್ಷದ ವಾಸವಿ ಜಯಂತಿ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯವನ್ನು ಹಾಗೂ ಗರ್ಭಾಲಯದಲ್ಲಿರುವ ಅಮ್ಮನವರನ್ನು ಸುಂದರವಾಗಿ ಅಲಂಕರಿಸಿದ್ದರು. ಬಳಿಕ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಗಾಯನ ಕಾರ್ಯಕ್ರಮ ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಪುರಾಣ ಪ್ರಸಿದ್ಧ ಶ್ರೀ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಸ್ವಾಮಿಗೆ ಸಿಂಹ ವಾಹನೋತ್ಸವವನ್ನು ನೆರವೇರಿಸಲಾಯಿತು. ಉಭಯ ದೇವಿಯರ ಸಮೇತ ಸ್ವಾಮಿಯನ್ನು ಸಿಂಹ ವಾಹನದಲ್ಲಿರಿಸಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ನಂತರ ಉಯ್ಯಾಲೆಯಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿ ಉಯ್ಯಾಲೆ ಸೇವೆಯನ್ನು ಸಲ್ಲಿಸಲಾಯಿತು. ಭಕ್ತರು ಉತ್ಸವಾದಿ ಪೂಜೆಗಳಲ್ಲಿ ಪಾಲ್ಗೊಂಡು ಪುನೀತರಾದರು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ಮಂಗಳವಾರದ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ದಂಡಾಯುಧನಿಗೆ ಭಸ್ಮದಿಂದ ಅಲಂಕರಿಸಲಾಗಿತ್ತು. ನಂತರ ಅರ್ಚನೆಯೊಂದಿಗೆ ಆರತಿ ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ಕನಕದುರ್ಗಾ ದೇವಿಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು.
ಹಾಗೂ ವಿಘ್ನೇಶ್ವರನಿಗೂ ಅಲಂಕರಿಸಿ ಆರತಿ ಬೆಳಗಿದರು. ನೆರೆದ ಭಕ್ತರು ದೇವರುಗಳ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಶ್ರೀ ವಾಸವಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ವಾಸವಿ ಜಯಂತಿ ಮಹೋತ್ಸವಗಳ ಅಂಗವಾಗಿ ಆಲಯ ಆವರಣದಲ್ಲಿ ಉಯ್ಯಾಲೋತ್ಸವವನ್ನು ನೆರವೇರಿಸಲಾಯಿತು. ರತ್ನಮಾಲ ಸೋದರಿ ಸೌಭಾಗ್ಯ ದೇವತೆ ನಗರೇಶ್ವರ ರಾಣಿನಿ ಆದಿಪರಾಶಕ್ತಿನಿ ಜೈ 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 ವಾಸವಿ ಜೈ ಜೈ ನಗರೇಶ್ವರ ರಾಣಿನಿ ಆದಿಪರಾಶಕ್ತಿನಿ ಜೈ 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 ವಾಸವಿ ಜೈ ಜೈ ದೇವಿ ಅಮ್ಮ ಅಮ್ಮ ದೇವಿ ಅಮ್ಮ ನಿನ್ನ ಹೊರತು ಈ ಜಗದಲ್ಲಿ ಅನ್ಯರನ ಕಾಣೆ ನಮ್ಮಯ ದೋಷಗಳ ಮನ್ನಿಸು ನೀ ತಾಯೆ ನಿನ್ನ ಹೊರತು ಈ ಜಗದಲ್ಲಿ ಅನ್ಯರನ ಕಾಣೆ ನಮ್ಮಯ ದೋಷಗಳ ಮನ್ನಿಸು ನೀ ತಾಯೆ ದೇವಿ ಅಮ್ಮ ಅಮ್ಮ ದೇವಿ ಅಮ್ಮ. ನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ವಾಸವಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ಜಯವನ್ನು ಕೊಡು ವಾಸವಿ ಜೈ 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 ವಾಸವಿ ಜೈ ಜೈ. ಬೆಂಗಳೂರು ಶಾಕಂಬರಿ ನಗರದ ಶ್ರೀ ಸುಮಧ್ವ ಸೇವಾ ಟ್ರಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ ಸಂಭ್ರಮದಿಂದ ನೆರವೇರಿತು. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಬಳಿಕ ಸ್ವಾಮಿಗೆ ಗಜವಾಹನೋತ್ಸವ, ಗರುಡ ವಾಹನೋತ್ಸವ, ರಾಜಬೀದಿ ಉತ್ಸವ, ರಥೋತ್ಸವವನ್ನು ನೆರವೇರಿಸಲಾಯಿತು. ಈ ವೇಳೆ ನೃತ್ಯ ಪ್ರದರ್ಶನ ಜರುಗಿತು. ಹೊಸೂರು ಬಳಿ ಪಾಲಕ್ಕೋಡ್ ಗ್ರಾಮದಲ್ಲಿರುವ ಶ್ರೀ ವಿನಾಯಕ ಮತ್ತು ಶ್ರೀ ಊರು ಮಾರಿಯಮ್ಮ ದೇವಸ್ಥಾನದಲ್ಲಿ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಆಲಯ ಆವರಣದಲ್ಲಿ ವಿಶೇಷ ಹೋಮಾದಿ ಕೈಂಕರ್ಯಗಳು ನಡೆದವು. ನಂತರ ಪವಿತ್ರ ಜಲ ತುಂಬಿರುವ ಕಲಶಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಮಹಾ ಕುಂಭಾಭಿಷೇಕ ಮಾಡಲಾಯಿತು. ಭಕ್ತರು ಪಾಲ್ಗೊಂಡು ದೇವರ ಅನುಗ್ರಹ ಪಡೆದರು. ಬೆಂಗಳೂರಿನ ಇಸ್ಕಾನ್ ಶ್ರೀ ರಾಧಾಕೃಷ್ಣ ದೇವಾಲಯದಲ್ಲಿ ಚಿಕ್ಕ ಮಕ್ಕಳಿಗೆ ಕಲ್ಚರ್ ಕ್ಯಾಂಪ್ ಏರ್ಪಡಿಸಲಾಗಿದೆ. ಭಗವದ್ಗೀತಾ ಪಠಣ, ನೃತ್ಯ, ಚಿತ್ರಕಲೆ ಮೊದಲಾದ ಕಲೆಗಳನ್ನು ಈ ಶಿಬಿರದಲ್ಲಿ ಹೇಳಿಕೊಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ನಾಮ ಸಂಕೀರ್ತನೆ ಹಾಗೂ ಮಕ್ಕಳಿಂದ ನೃತ್ಯ ಪ್ರದರ್ಶನ ಜರುಗಿತು. श्री कृष्ण बलराम की कल्चर कैंप 2023 की ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ.
ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ವೈಯಾಲಿಕಾವಲ್ ಗಾಯತ್ರಿ ದೇವಿ ಪಾರ್ಕ್ ಬಳಿ ಇರುವ ಶ್ರೀ ಕೃಷ್ಣದೇವರಾಯ ತೆಲುಗು ವಿಜ್ಞಾನ ಸಮಿತಿ ಆಡಿಟೋರಿಯಂನಲ್ಲಿ ಕರ್ನಾಟಕ ನಾಯರ್ ಸರ್ವಿಸ್ ಸೊಸೈಟಿ ವತಿಯಿಂದ ನೃತ್ಯ ಪ್ರದರ್ಶನ ಜರುಗಿತು. ನಡೆದ ಆತ್ಮಬೋಧಾಮೃತ ಕಾರ್ಯಕ್ರಮದ ಅಂಗವಾಗಿ ಕಿಶೋರ್ ಕುಮಾರ್ ತಂಡದವರಿಂದ ನಾಮ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ನಗರದ ಬಳೆಪೇಟೆ ಓಟಿಸಿ ರಸ್ತೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿದ್ವಾನ್ ಚಿಂತಲಪಲ್ಲಿ ಶ್ರೀನಿವಾಸ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.